ಮಹಿಮೆ ಅಪಾರವಾದದ್ದು ತಾಯಿ, ನಿನ್ನ ಮಹಿಮೆ ಅಪಾರವಾದದ್ದು. ಈ ಜಗತ್ತಿನಲ್ಲಿರುವ ಬಡವರ ಗೋಳನ್ನು ಕಂಡು ಕಣ್ಮುಚ್ಚಿ ಕಲ್ಲಾಗಿ ಕೊಡ್ತಿರುವ ತಾಯಿ, ಬಡವರನ್ನ ಕಂಡು ಹರಸು ತಾಯಿ, ಹರಸು. ಅಬ್ಬ, ನಿನ್ನ ಇಚ್ಛೆಯಂತೆ ಮಳೆಗಾಲದ ಕಾರ್ಮೋಡ ಕರಗಿ ಈ ಭೂದೇವಿಯನ್ನು ಹಚ್ಚ ಹಸಿರಾಗಿಸಿ ಪ್ರತಿಯೊಂದು ಜೀವಿಗಳಲ್ಲಿಯೂ ನವ ಚೈತನ್ಯವನ್ನು ನೀಡಿ ನನ್ನ ಬಯಸಿಕೆಗೆ ಒಳ್ಳೆ ಹೊಂಬಿಸಲನ್ನು ತಂದಂತಹ ಮಹಾಮಾತೆಯಮ್ಮ ನೀನು, ಮಹಾಮಾತೆ. ಈ ಭವ್ಯ ಜಗತ್ತಿನಲ್ಲಿ ಬೇಡಿದವರಿಗೆ ಬೇಡಿದ ವರವನ್ನು ಕೊಟ್ಟ ಈ ಭೂಮಿಯ ಮೇಲೆ ನೆಲೆಗೊಂಡು ನಿಂತಿರುವಂಥ ಮಹಾತಾಯಿ ಅಮ್ಮ. ಈ ಭೂಮಿಯ ಮೇಲೆ ದುಷ್ಟರ ಅಟ್ಟಹಾಸ ಹೆಚ್ಚಾದಾಗ ಶುಂಭ ನಿಶುಂಭರನ್ನ ಸಂಹಾರ ಮಾಡಿ ಶಾಂಭವಿ ವಿಷ್ಣು ರೂಪಿಣಿ ಅಂತ ಹೆಸರು ಪಡೆದಂಥ ಮಹಾಮಾತೆಯಮ್ಮ ನೀನು. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು, ಕೋಟಿ ಕೋಟಿ ನಮನಗಳು. ಈ ಭೂಮಿಯ ಮೇಲೆ ಕಲ್ಲಾಗಿ ಎರಡಿದ್ರು ಕೂಡ ಹೂವಾಗಿ ಎರಡಿ ತಾಯಿ ಮನುಜ ಕುಲಕ್ಕೆ ಒಲಿದು ಮೂರ್ತಿಯಾಗಿ ನಿಂತು ನಮ್ಮನ್ನೆಲ್ಲ ಕಾಪಾಡಿದೆ ನಾನು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷಾಮ ತಾಯಿ. ಈ ನಮ್ಮ ಹಳ್ಳಿಯಲ್ಲಿ ಜನರಿಗೆ ಬರಗಾಲವನ್ನು ಅಲಗಿಸಿ ಫಲದ ಬುತ್ತಿಯನ್ನು ನೀಡಿ ಕೈ ಹಿಡಿದು ಕಾಪಾಡು ತಾಯಿ. ನನ್ನ ಮೈದುನ ಈ ಹಳ್ಳಿಯ ಜನರ ಮನದಲ್ಲಿ ಕೆಚ್ಚೇರಿಯಾಗಿ ಉಳಿದಿರುವಂತಹ ಕಬಡ್ಡಿ ಪಂದ್ಯಕ್ಕೆ ಅಂತ ಹೋಗಿದ್ದಾನೆ. ಅವನಿಗೆ ಸಂಗೊಳ್ಳಿ ರಾಯಣ್ಣನಂತ ಶಕ್ತಿಯನ್ನು ಕೊಟ್ಟು ಕಾಪಾಡು. ಇನ್ನೊಬ್ಬ ಮೈದುನ ವಿದ್ಯೆಯನ್ನು ಕಲಿತಾ ಇದ್ದಾನೆ, ಅವನಿಗೆ ವಿಶ್ವೇಶ್ವರನಂತಹ ಬುದ್ಧಿಯನ್ನು ಕೊಟ್ಟು ಕಾಪಾಡು. ಇನ್ನು ನನ್ನ ಪತಿದೇವರು ಕಳಸಾ ಬಂಡರೆ ಹೋರಾಟ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಜಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಸೀತಾ, ದುರ್ಗಾದೇವಿ ಪೂಜೆ ಮುಗಿಯಿತೆ? ಬನ್ನಿ ಸ್ವಾಮಿ, ತೆಗೆದುಕೊಳ್ಳಿ ಪ್ರಸಾದ. ಹೌದು, ನೀವು ಹೋದ ಕೆಲಸ ಏನಾಯ್ತು? ಸೀತಾ, ಈ ರೈತ ನಾಡಿನ ಉಸಿರು ಎನ್ನುವ ಮಾತು ಸುಳ್ಳು ಸೀತಾ, ಸುಳ್ಳು. ಹೀಗೆ ಮಾತಾಡ್ತಾ ಇದ್ದೀರಾ ನೀವು? ಮತ್ತೇನು ಮಾತನಾಡಬೇಕು ಸೀತಾ? ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ರಾಜಕಾರಣಿಗಳ ದರ್ಬಾರಕ್ಕೆ ಸಿಲುಕಿ ಕಂಡೀರಿಡುವಂತಾಗಿದೆ ಈ ರೈತರು. ಒಗ್ಗಟ್ಟಿನಿಂದ ಹಸಿರು ಸೈನ್ಯ ಕಟ್ಟಿ ಮನೆ ಮನೆಗೆ ಕೈ ಜೋಡಿಸಿ ಹೋರಾಟ ನಡೆಸಿದರೆ ಆ ರಾಜಕಾರಣಿಯ ಮಾತು ಹೇಗಿತ್ತ ಗೊತ್ತಾ ಸೀತಾ? ಆಶ್ವಾಸನೆ ಮಾತಾಗಿತ್ತು ಸೀತಾ, ಆಶ್ವಾಸನೆ. ನಮ್ಮ ರಾಜ್ಯದಲ್ಲಿ ಆ ಪ್ರಶಾಂತ ಗೌಡನಂತ ಕೆಟ್ಟ ವಿಷ ಜಂತುಗಳು ಇರುವವರೆಗೂ ನಮ್ಮಂತ ಬಡವರಿಗೆ ನೆಮ್ಮದಿ ಇಲ್ಲ ಸೀತಾ, ಸ್ವಾತಂತ್ರ್ಯವಿಲ್ಲ. ಅಂದ್ರೆ ನೀವು ಹೇಳುವ ಮಾತಿನ ಅರ್ಥ ಈ ಭೂದೇವಿಯ ಒಡಲಿಗೆ ವಿಷವನ್ನು ಹಾಕಿ ರೈತನ ಕೊರಳಿಗೆ ಹಗ್ಗವನ್ನೇ ಬಿಗಿದು ನೀರಿಲ್ಲದ ಬಾವಿಗೆ ತಳ್ಳುವರೇ ಈ ನಮ್ಮ ಜನ. ಹೌದು ಸೀತಾ, ಹೌದು. 3 ವರ್ಷ ಭೀಕರ ಬರಗಾಲ ಬಿದ್ದು ತುತ್ತು ಕೂಳಿಗೂ ಗತಿ ಇಲ್ಲದಂತಾಗಿದೆ ಸೀತಾ. ಈ ಬಡವರಿಗೆ 10,000 ಹಣ ನೀಡಿ 1 ಲಕ್ಷದವರೆಗೆ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾನಲ್ಲ ಪ್ರಶಾಂತ್ ಗೌಡ. ತನ್ನ ಮನೆ ಜೀತದಾಳೆಗೆ ದುಡಿಸಿಕೊಂಡು ಕಳಸಾ ಬಂಡರಿ ಯೋಜನೆಗೆ ಅಡ್ಡಿಪಡಿಸುತ್ತಿದ್ದಾನೆ ಸೀತಾ, ಅಡ್ಡಿಪಡಿಸುತ್ತಿದ್ದಾನೆ. ಹೌದ್ರಿ, ಹೌದು. ಇದೇ ರೀತಿ ನನ್ನ ತಂದೆ ತಾಯಿಗಳು ಕೂಡ 25 ವರ್ಷಗಳ ಹಿಂದೆ ಹೋರಾಟ ನಡೆಸಿದ್ರೆ ಅವರ ಪ್ರಾಣವನ್ನೇ ಹೊಡೆದಾಕ್ಬಿಟ್ರು. ಅದರಂತೆ ನಿಮ್ಗೂ ಸಹ. ಮುಚ್ಚ ಬಾಯಿನ. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಹಕ್ಕು ಇದೆ. ಅದು ಅಲ್ಲದೆ ನನ್ನ ಮೈ ಮುಟ್ಟಲು ಬಂದರೆ ನರಸಿಂಹನಾಗಿ ಹರಿದು ತಿನ್ನುವ ನನ್ನ ತಮ್ಮನಿದ್ದಾನೆ. ನೀನೇಕೆ ಭಯಪಡುವೆ ಸೀತಾ? ನಿನ್ನಂತವರನ್ನ ನನ್ನ ಪತಿಯಾಗಿ ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ನಾನು ಪುಣ್ಯ ಮಾಡಿದ್ದೇನೆ. ನೀವು ಆಡಿದ ಮಾತು, ನಿಮ್ಮ ಮನಸ್ಸು ಗಟ್ಟಿ ಬಂಗಾರವಿದ್ದಂತೆ, ನಿಮ್ಮ ಮಾತು ಹಸುಗೂಸಿಗೆ ಹಾಲು ಕುಡಿಸದಂತಾಯ್ತು ಸರ್. ಸೀತಾ, ಈ ಜನರನ್ನು ನಾವು ಅಕ್ಕರೆಯಿಂದ ಕಂಡರೆ ಅವರೇ ನಮ್ಮ ಬಂಧು ಬಳಗ. ಒಲವು ಗೆಲುವಿನಾಟದಲ್ಲಿ ಬಲ್ಲವರು ಯಾರೂ ಇಲ್ಲ ಸೀತಾ, ಯಾರೂ ಇಲ್ಲ. ಅದೇನೋ ಹೇಳ್ತಾರಲ್ಲ, ಸತ್ಯಕ್ಕೆ ಶರಣಾಗು, ಅನ್ಯಾಯ ಕಂಡ್ರೆ ದೂರಾಗು ಅಂತ. ನ್ಯಾಯ ಅನ್ಯಾಯವನ್ನ ಎದುರಿಸುವಂತ ಗುಣ ಇರಬೇಕು, ಅದರಂತೆ ನೀವು ಕೂಡ. ಸೀತಾ, ಹಣೆ ತುಂಬ ಕುಂಕುಮ ಮನೆಯಿಟ್ಟು ಭೂಮಿ ತಾಯಿಗೆ ಹಸಿರು ಸೀರೆ ಉಟ್ಟು ಹೀಗೆ ಮಾತನಾಡುವೆಯೋ ಅಥವಾ ಹಸಿದ ಒಡಲಿಗೆ ಏನಾದರೂ? ಅಯ್ಯೋ, ಮರ್ತೇ ಹೋಯ್ತು. ನಿಮ್ಮ ತಮ್ಮಂದ್ರು ಅಂದ್ರೆ ನನ್ನ ಮೈದೂರವರು ಬರೋವರೆಗೂ ಸ್ವಲ್ಪ ಸುಮ್ಮನೆ ಇರಬೇಕು ನೀವು ಅಷ್ಟೇ. ಸೀತಾ, ನನ್ನ ತಮ್ಮಂದಿರು ಬರುವೊಳಗಾಗಿ ಒಂದು ಸುಮಧುರವಾದ ಗೀತೆಯನ್ನು ಹಾಡಿ ನನ್ನ ಮನ ತನಿಸಬಾರದೆ? ನೆನಪುಗಳು ಉಸಿರಾಗಲಿ, ಮನಸ್ಸುಗಳು ಬೆರೆತಿರಲಿ, ಕನಸುಗಳು ನೆನಪಾಗಲಿ, ಕಣ್ಣೀರು ನನಗಿರಲಿ. ನೀವಿರದೆ ನಾ ಹೇಗಿರಲಿ, ನೀವಿರದೆ ನಾ ಹೇಗಿರಲಿ. ನನಗಾಗಿ
ನಿನಗಾಗಿನ ಕೊನೆವರೆಗೂ ಬದುಕಬೇಕು ನೀನೇ ಜೀವನ ನೀನೇ ಜೀವನ ದೇವತೆಯಾಗಿ ಬಂದಿರುವೆ ನನ್ನ ಮನದಲ್ಲಿ ತುಂಬಿರುವೆ ದೇವತೆಯಾಗಿ ಬಂದಿರುವೆ ನನ್ನ ಮನದಲ್ಲಿ ತುಂಬಿರುವೆ ಮೇಘವು ನಾನು ರಾಗವು ನೀನು ನೀನಿರದೆ ಇರಲಾರೆ ನಾನು ಅರಳಿದ ತಾವರಿ ಹೂವಿನ ಹಾಗೆ ಚಿಲಿಮೆಯ ಮಗವು ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಅದೇನಪ್ಪ ನಿನ್ನ ಕೈಯಲ್ಲಿ ಹೊಳೆಯುತ್ತಿರೋದು? ಅತ್ತಿಗೆ, ಈ ಹಳ್ಳಿಯ ಯುವಕರ ಮನದಲ್ಲಿ ಕೆಚ್ಚದೆಯಾಗಿ ಉಳಿದುಕೊಂಡಿರುವ ಈ ಕಬಡ್ಡಿಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದೇನೆ ಅತ್ತಿಗೆ. ಅದಕ್ಕೆ ಈ ಬಹುಮಾನ ಕೊಟ್ಟು ಗೌರವಿಸಿದ್ದಾರೆ. ಸಂತೋಷ ಸಹೋದರ, ಸಂತೋಷ. ಫಲವಿದ್ದರೆ ಸಾಲದಪ್ಪ, ಛಲವು ಬೇಕು.
ಮುಂದೆ ಫಲವಿಲ್ಲದವನ ಬದುಕು ಛಲವಿಲ್ಲದ ಮರದಂತೆ ಆಗಬಾರದಪ್ಪ. ಅಣ್ಣ, ಗಂಧದ ಮರ ಸುಗಂಧವೆಂದು ಮನೆಯ ಮುಂದೆ ಬೆಳೆಸೋಕ್ಕಾಗೋದಿಲ್ಲ. ಅದೇ ರೀತಿ ರಾಮ ಸೀತೆ ಅಂತ ಅಣ್ಣ ಅತ್ತಿಗೆ ಇರುವಾಗ ನನಗೆ ಯಾವ ಭಯನೂ ಇಲ್ಲ ಅಣ್ಣ. ಆದರೆ ನಮ್ಮ ಜಾತ್ರೆಯ ನಿಮಿತ್ತವಾಗಿ ಕಬಡ್ಡಿ ಪಂದ್ಯವನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ವಿರುದ್ಧ ಎಂದರೆ ಸಂತೋಷ ಪಡಬೇಕನ್ನ, ನೀವು ಸಂತೋಷ ಪಡಬೇಕು. ಅದು ಯಾರ ವಿರುದ್ಧ ಮೈದುನ? ಇನ್ನಾರು ಅತ್ತಿಗೆ ಬಡವರ ರಕ್ತದಲ್ಲಿ ಅಭಿಷೇಕ ಮಾಡಿ ಮೆರೆಯುತ್ತಿದ್ದಾನಲ್ಲ ಪ್ರಶಾಂತ ಗೌಡ, ಅವನ ವಿರುದ್ಧ ಅತ್ತಿಗೆ. ಅವನು ಸಾಕಿದ ನಾಯಿಗಳು ಎಷ್ಟೇ ಜನ ಬಂದರು ನಿಮ್ಮ ಕೈತುತ್ತನ್ನು ತಿಂದು ಬೆಳೆದ ಈ ದೇಹ ಅವರೆಲ್ಲರನ್ನು ಮಣ್ಣು ಮುಕ್ಕಿಸಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಅತ್ತಿಗೆ. ಬೇಡ ಸಹೋದರ, ಬೇಡ. ಅವರು ಮೊದಲೇ ಶ್ರೀಮಂತರು. ನಮಗೇಕೆ ಬೇಕಪ್ಪ ವಿಷ ಸರ್ಪಗಳ ಸಹವಾಸ? ಅಣ್ಣ, ಆ ಕೆಟ್ಟ ವಿಷ ಸರ್ಪಗಳಿಗೆ ನಾನು ಗರುಡನಾಗಿ ಹಿರಣ್ಯ ಕಶ್ಯಪನ ರಕ್ತವನ್ನು ಕುಡಿದಂತೆ ಅವರ ರಕ್ತವನ್ನು ಕುಡಿದು ಬಿಡುತ್ತೇನೆ. ನೀನೇನು ಹೆದರಬೇಡಣ್ಣ. ನಮ್ಮ ಮನೆತನಕ್ಕೇನಾದರೂ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಿದರೆ ಹೇಳಣ್ಣ, ನಿನ್ನ ಚಪ್ಪಲಿಯ ಸರವನ್ನು ಅವರ ಕೊರಳಿಗೆ ಹಾಕಿ ಅವರನ್ನು ಹರಕೆಯ ಕೋಣದಂತೆ ಕಡಿಯದಿದ್ದರೆ ನಾನೇಕೆ ಹುಟ್ಟಬೇಕನ್ನ ನಿನ್ನ ತಮ್ಮನಾಗಿ. ಏನಂತ ಹೇಳಲಿ ತಮ್ಮ? ಸುಟ್ಟಂತ ಕರ್ಕ ನನ್ನ ಹೊಟ್ಟೆ ಒಳಗೆ ಹಾಗೆ ಉಳಿದುಕೊಂಡಿದೆ ಮಾತುಕಲ್ಲಾಗಿ. ಎಂದು ಆ ದುಷ್ಟರ ಮರಣದ ಮಾನೋಮಿ ನೋಡುತ್ತೇನಂತ ಕಾಯುತ್ತಾ ಇದ್ದೇನೆ ಅಷ್ಟೇ ತಮ್ಮ. ಅಣ್ಣ, ಇದೇಕೆ ಸಂಕೋಚದಿಂದ ಮಾತನಾಡುತ್ತಿರುವೆ? ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ? ಅದೇನೆಂದು ಬೇಗ ಹೇಳಣ್ಣ. ಒಮ್ಮೆ ಹುಲ್ಲು ತಿಂದ ಕುರಿ ಅದೇ ಜಾಗಕ್ಕೆ ಮತ್ತೆ ಬರಲೇಬೇಕು. ನಾನು ಅವಾಗ ಅದಕ್ಕೆ ಹುಲಿಯಾಗುತ್ತೇನೆ. ಅದೇನೆಂದು ಬೇಗ ಹೇಳಣ್ಣ. ಅಯ್ಯೋ ವಿಧಿ, ಎಂತ ಸಂಕಟದಲ್ಲಿ ಸಿಲುಕಿಸಿದೆ ನೀನು ನನ್ನನ್ನು. ಒಡೆದ ಹೋದ ಮುತ್ತು, ಕಳೆದ ಹೋದ ಹೊತ್ತು, ಒಡೆದ ಹೋದ ಮುತ್ತು ಮತ್ತೆ ಮರಳಿ ಬರುವುದಿಲ್ಲ ಸಹೋದರ. ಅಣ್ಣ, ಫಲವಿಲ್ಲವೆಂದು ಛಲ ಮರೆತು ಕುಳಿತರೆ ಕುರಿನ ಮುದ್ದಾಗಿ ಸಾಕಿ ಕಟುಕನ ಕೈ ಕೊಟ್ಟ ಹಾಕಿ ಅಣ್ಣ. ನಿನ್ನ ಮನದಲ್ಲಿ ಹೇಳದೆ ಉಳಿದಿರುವುದು ಅದು ಯಾವುದು ಹೇಳಣ್ಣ? ಮೈದುನ, ಸತ್ತು ಹೋದ ಜನ್ಮ ಮತ್ತೆ ಮತ್ತೆ ಹುಟ್ಟಿ ಬರೋದಕ್ಕೆ ಇದೇನು ಹುಲ್ಲು ಜನ್ಮ ಅಲ್ಲ. ಇದೇ ವಿಷಯವನ್ನ ಬಚ್ಚಿಟ್ಟು ಸೂರ್ಯನ ಮುಳುಗಿ ಹೋದ ಅಂತ ಅಳುತ್ತಾ ಕುಳಿತರೆ ಎಲ್ಲಿ ನಕ್ಷತ್ರಗಳನ್ನ ಕಳೆದುಕೊಳ್ತವೆ ಏನೋ ಅನ್ನೋ ಭಯ ಅಪ್ಪ ನಮ್ಗೆ. ಅತ್ತಿಗೆ, ದೇವರಿಂದಲೇ ಪೂಜಾರಿಗೆ ಬೆಳಕಲ್ಲ ಅತ್ತಿಗೆ. ಪೂಜಾರಿಯಿಂದಲೇ ದೇವರಿಗೆ ಬೆಳಕಲ್ಲ ಅತ್ತಿಗೆ, ದೇವರಿಂದಲೇ ಪೂಜಾರಿಗೆ ಬೆಳಕು. ಅಣ್ಣ, ನಾ ಮುಖ್ಯನಾ ನಿನ್ನ ಹಠವೇ ಮುಖ್ಯನಾ? ನಿನ್ನ ಮನದಲ್ಲಿ ಹೇಳದೆ ಉಳಿದಿರುವ ಮಾತು ಯಾವುದೆಂದು ಹೇಳದಿದ್ದರೆ ನನಗೆ ಹೇಗೆ ಅರ್ಥ ಆಗುತ್ತದೆ ಅಣ್ಣ? ಹೇಳುತ್ತೇನಪ್ಪ, ಹೇಳುತ್ತೇನೆ. ಆದರೆ ಈಗಲ್ಲ, ಸಮಯ ಬಂದಾಗ ನಾನೇ ಹೇಳುತ್ತೇನೆ. ಅಲ್ಲಿವರೆಗೆ ನೀನು ಸುಮ್ಮನಿರಬೇಕಪ್ಪ. ಇದು ನಿನ್ನ ಅಣ್ಣನ ಕೊನೆಯ ಮಾತು. ಆಯ್ತಣ್ಣ, ನೀನು ಹೇಳಿದಂತೆ ಕೇಳುತ್ತೇನೆ. ಆದರೆ ಈ ಸಮರ್ಥ ಚಿರಂಜೀವಿ ಎನ್ನುವುದನ್ನು ಮರೆಯಬೇಡಣ್ಣ. ಅಪ್ಪ, ಅಮ್ಮ, ಆಶೀರ್ವಾದ ಮಾಡಿ. ಚಿಕ್ಕಪ್ಪ, ನೀವು ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಕುಮಾರ, ಎದ್ದೇಳು. ಇದೇನಿದು ನಿನ್ನ ಕೊರಳಲ್ಲಿರುವುದು? ಚಿಕ್ಕಪ್ಪ, ಶಾಲೆಯಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದೇನೆ, ಅದಕ್ಕೆ ಈ ಬಹುಮಾನ. ಜಾಣ ಮರಿಯಪ್ಪ, ನೀನು ಈ ಭಾರತಾಂಬೆ ಹೆಮ್ಮೆಯ ಪುತ್ರನಾಗಿ ಬಾಳಬೇಕು. ಶಿವ ಪಾರ್ವತಿಯರಂತಹ ತಂದೆ ತಾಯಿ ರಾಮ ಲಕ್ಷ್ಮಣರಂತ ಚಿಕ್ಕಪ್ಪಂದಿರು ಇರುವಾಗ ನಾನು ಜ್ಞಾನಪೀಠ ಪ್ರಶಸ್ತಿ ವಿಚೇತರಾಗಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತೇನೆ. ನಿಮ್ಮ ಮಗ ಆಡೋ ಮಾತನ್ನ ಬಳ್ಳಿ ಅಂತೆ ಕಾಯಿ, ತಂದೆ ಅಂತೆ ಮಗ ಅಲ್ವೇನು? ಲೇ ಸೀತಾ, ನಿನಗೂ ಮಗನಲ್ಲವೇನೆ? ಹೌದೌದು, ನನ್ನ ಮಗನೇ ಹೌದು. ಅಣ್ಣ, ಅತ್ತಿಗೆ. ಈಗ ಬಂದೇನಪ್ಪ. ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ತೂ ಬೆಂಕಿ ಹಾಕುವ ಅತ್ತಿಗೆ ನನ್ನ ವಿದ್ಯಾಭ್ಯಾಸಕ್ಕೆ. ಯಾಕಪ್ಪ ಸಹೋದರ, ಹೀಗೆ ಏನಾಗಿದೆ? ಹೀಗೇಕೆ ಮಾತನಾಡುತ್ತಿರುವೆಪ್ಪ? ಊಟಕ್ಕೇನಾದರೂ ತೊಂದರೆ ಆಯ್ತೇನಪ್ಪ? ಊಟಕ್ಕಷ್ಟೇ ಯಾಕಣ್ಣ, ನನ್ನ ಜೀವನವೇ ಕಷ್ಟವಾಗಿದೆ. ಅಂತ ಬೆಂಗಳೂರು ಸಿಟಿಯಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿದೆ ಅಣ್ಣ ವಿದ್ಯಾಭ್ಯಾಸ? ಹಣವಿದ್ದ ಶ್ರೀಮಂತರಿಗೆ ಮಾತ್ರ. ಶ್ರೀಧರ್, ಹೀಗೇಕೆ ಕೋಪಿಸಿಕೊಂಡು ಮಾತನಾಡುತ್ತಿರುವೆ? ಹಣವೇನಾದರೂ ಬೇಕಾಗಿತ್ತೇ? ಏಯ್, ನಿನಗೇನು ಗೊತ್ತೋ?
ಸಿಟಿಯ ವಿದ್ಯಾಭ್ಯಾಸ, ನೀನೊಬ್ಬ ಹಳ್ಳಿಯ ಉಂಬ. ಸಿಟಿಯಲ್ಲಿ ಜೀವನ ಸಾಗಿಸೋದು ಅಲ್ಲಿದ್ದವರಿಗೆ ಮಾತ್ರ ಗೊತ್ತು. ಶ್ರೀಧರ್, ಯಾಕಪ್ಪ ಅವ್ನು ಯಾಕೆ ಹೀಗೆ ಮಾತಾಡ್ತಾ ಇದ್ದೆ ಹುಂಬ ಅಂತ? ಅವನು ನಿನ್ನ ಅಣ್ಣ ಅಪ್ಪ. ಯಾಕೆ ನಿನಗೆ ವಿದ್ಯಾಭ್ಯಾಸಕ್ಕೆ ಹಣ ಏನಾದರೂ ಬೇಕಾಗಿತ್ತೆ? ಹೌದಾ? ಹಾಗಿದ್ರೆ ಹೇಳಪ್ಪ. ಹೌದತ್ತಿಗೆ, ಹಣದ ಕೊರತೆ ಆಗಿದೆ. ಈಗ ನನಗೆ 20,000 ರೂಪಾಯಿ ಹಣ ಬೇಕು. ಏನಪ್ಪ ಸಹೋದರ, ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಲಾಗದ ಈಗಿನ ಕಾಲದಲ್ಲಿ 20,000 ಹಣ ಎಂದರೆ ಎಲ್ಲಿಂದ ತಂದು ಕೊಡಲಪ್ಪ, ಎಲ್ಲಿಂದ ತಂದು ಕೊಡಲಿ? ಅಣ್ಣ, ಹಣ ಕೊಡ್ತಿರೋ ಅಥವಾ ನನ್ನ ದಾರಿ ನಾನು ನೋಡಿಕೊಳ್ಳಲು? ಮನೇಲಿ ನೋಡಿದ್ರೆ ಬಿಡಿಗಾಸಿಲ್ಲ, ಮಾಡಿದ ಸಾಲ ಕೂಡ ಇರಲಿಲ್ಲ. ಹೋಗ್ಲಿ ಬಿಡಪ್ಪ, ಮನೇಲಿ ಕಾಸಿಲ್ಲದಿದ್ರೆ ಏನಾಯ್ತು? ಇದೋ ನನ್ನ ಮೈ ಮೇಲಿರೋ ಒಡವೆಗಳನ್ನ ಬಿಚ್ಚಿಕೊಡ್ತೀನಿ. ಸೀತಾ, ಅವುಗಳನ್ನ ಮಾರಿ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸ. ಏನು ಮಾಡುತ್ತಿರುವೆ ಸೀತಾ ನೀನು? ಅಯ್ಯೋ ಶಿವನಿ, ಇದ್ದ ಒಬ್ಬ ತಮ್ಮನನ್ನು ವಿದ್ಯೆ ಕಲಿಸಲು ಆಗಲಿಲ್ಲವೇ ನನಗೆ? ಸ್ವಾಮಿ, ಶ್ರೀರಾಮಚಂದ್ರನಂತೆ ನೀವು ನನ್ನ ಕಣ್ಣು ಮುಂದೆ ಇರ್ಬೇಕಾದ್ರೆ ನನಗೆ ಯಾಕೆ ಬೇಕ್ರಿ ಈ ಆಡಂಬರದ ಸೌಭಾಗ್ಯ? ನೋಡಿ, ಈ ಒಡವೆಗಳು ಕಳೆದು ಹೋದ್ರೆ ಮತ್ತೆ ಮಾಡಿಸ್ಕೋಬಹುದು. ಆದ್ರೆ ನಿಂತು ಹೋದ ಮೈದುನನ ವಿದ್ಯಾಭ್ಯಾಸ ಮತ್ತೆ ಮರಳಿ ಬರೋದಿಲ್ಲ ರೀ, ಮರಳಿ ಬರೋದಿಲ್ಲ. ತೆಗೆದುಕೊಳ್ಳಪ್ಪ, ಈ ನನ್ನ ಒಡವೆಗಳನ್ನ ಮಾರಿ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸಿ. ಅತ್ತಿಗೆ, ನಿನ್ನಂತ ತಾಯಿಯನ್ನು ಪಡೆದುಕೊಂಡು ನಾವೇ ಪುಣ್ಯವಂತರು. ಅತ್ತಿಗೆ, ನಾವೇ ಪುಣ್ಯವಂತರು. ತೆಗೆದುಕೊಳ್ಳಪ್ಪ, ಈ ಒಡವೆಗಳನ್ನ ಮಾರಿ ನಿನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿ, ಸರಿನಾ? ಸಹೋದರ, ನಿನ್ನ ವಿದ್ಯಾಭ್ಯಾಸಕ್ಕಿಂತ ಈ ಬಹುಮಾನ ಏನು ದೊಡ್ಡದಲ್ಲಪ್ಪ. ಇದನ್ನು ತೆಗೆದುಕೋ. ಚಿಕ್ಕಪ್ಪ, ಇದನ್ನು ಮಾರಿದರೆ ಕಡಿಮೆ ಹಣ ಸಿಗಬಹುದು, ಆದರೆ ಇದಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ನೀನು ಆಗಬೇಕು ಚಿಕ್ಕಪ್ಪ, ತೆಗೆದುಕೋ. ಹಾ ಅಮ್ಮ, ಅಪ್ಪ, ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ. ಬಾರೋ, ಹೀಗೆ ನಿಮ್ಮೆಲ್ಲರೂ ಇಷ್ಟ ಅಂತ ಬಿಸಿ ಬಿಸಿಯಾಗಿ ಸಿಹಿ ಅಡುಗೆ ಮಾಡಿದ್ದೀನಿ. ಬನ್ನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರದು? ನಾನಾ? ಹೌದು, ನನ್ಗೆಲ್ಲಪ್ಪ ಮತ್ತೆ? ಹಾಡು ಬರುತ್ತೆ. ಹಾಡು ಪಾಡು ಎಲ್ಲ ನಿಮ್ಮ ಅಣ್ಣನಿಗೆ ಬಿಟ್ಟಿದ್ದು. ನಿಮ್ಮ ಅಣ್ಣ ಹಾಡ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ತರನೇ ಕಾಣ್ತಾರೆ ಅಲ್ವೇನ್ರಿ? ಹಾಡಿ ಮತ್ತೆ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವೆ ನಾನೀ ದಿನ. La 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 la. ಎಂದೆಂದು ಬಾಳಲಿಗೆ ಆನಂದ ಬೆರಳೆಂದು, ಎಂದೆಂದು ಬಾಳಲಿಗೆ ಆನಂದ ಬೆರಳೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಅಣ್ಣಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವಿ ನಾನೀ ದಿನ, ಹಾರೈಸಿವಿ ನಾನೀ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಮೈದುನರೇ ನಿಮ್ಮ ಬಾಳು ಬಂಗಾರವಾಗಲೆಂದು, ಮೈದುನರೇ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ.
ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸಿವೆ ನಾನೀನ ಹಾರೈಸಿವೆ ನಾನೀನ ನಗುವಿನ ಭಾಗ್ಯದ ತೋರಣವೋ ಜಲ 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 ಬೆಳಗನ ಸಂಗೀತ ಮಂಗಲ ವಾದ್ಯಗಳು ಸೌಂದರ್ಯವಿದೆ ಮುಲಾಡುತ್ತ ಸಂತೋಷವಿದೆ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ಹಾಲು ಸಿಂಪಿನೆಲ್ಲ ಏನೇ ಬರಲಿ ಈಗಲಾದ್ರೂ ಊಟ ಮಾಡ್ತೀರಾ ತಾನೇ? ನಡಿ ಊಟ ಮಾಡೋಣ ನಡಿ. ಬನ್ನಿ ಹಾಗಾದ್ರೆ.